ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ವಿವಿಧ ಬೇಡಿಕೆ ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟ ಧರಣಿ. ಗುಬ್ಬಿ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಗುಬ್ಬಿ ತಾಲೂಕು ಘಟಕದ ವತಿಯಿಂದ ಅನಿರ್ದಿಷ್ಟ ಧರಣಿಯನ್ನ ನಡೆಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷೆ ಸುಮತಿ ಮಾತನಾಡಿ, ರಾಜ್ಯ ಸಂಘದ ನಿರ್ದೇಶನದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ದೊರಕಿಸಿಕೊಡಬೇಕು. 15ರಿಂದ 20 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಮುಂದುವರೆಸಿದ್ದು ಮುಂಬಡ್ತಿಯನ್ನ ನೀಡಬೇಕು. ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಕೋರಿದ್ರೂ ವರ್ಗಾವಣೆ ಮಾಡಿಕೊಡ್ತಿಲ್ಲ. ಕೆಲಸಕ್ಕೆ ಸಂಬಂಧಿಸಿದಂತೆ 21 ಮೊಬೈಲ್ ಆಪ್ಗಳಿದ್ದು ಯಾವುದೇ ಇಂಟರ್ನೆಟ್ ಸೌಲಭ್ಯ ಒದಗಿಸ್ತಾ ಇಲ್ಲ. ಪ್ರಯಾಣದ ಭತ್ಯೆಯನ್ನ ಹೆಚ್ಚಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿ ಸಂಘದ ಉಪಾಧ್ಯಕ್ಷ ವಿನೋದ್, ಗೌರವಾಧ್ಯಕ್ಷ ಅಶ್ವಿನ್ ಕುಮಾರ್, ಪದಾಧಿಕಾರಿಗಳಾದ ಕುಮಾರ್, ಮೋಹನ್, ರಾಜಶೇಖರ್, ಶಿವಕುಮಾರ್, ಆನಂದ್, ಬಿಂದು, ಪುಟ್ಟರಾಜ, ಪ್ರದೀಪ, ಶಿಲ್ಪಾ, ಅಪ್ಸರಾ, ನೇತ್ರಾವತಿ, ಮೋಹನ್, ಮಾದೇವಿ, ಕವನ, ಬಸವರಾಜ್, ದಯಾನಂದ್, ನಾಗಭೂಷಣ್ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸಹಾಯಕರು ಭಾಗವಹಿಸಿದ್ರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಅದು ಅಪ್ಲೋಡ್ ಆಗಲಿಲ್ಲ. ಗುಬ್ಬಿ ತಾಲೂಕು ವಿಲೇಜ್ ಅಕೌಂಟೆಂಟ್ ಆದಂತಹ ಎಚ್ ಜೆ ಮೋಹನ್ ಕುಮಾರ್, ವಿಲೇಜ್ ಅಕೌಂಟೆಂಟು ಮಾತಾಡ್ತಾ ಇದ್ದೀನಿ. ಈ ದಿನ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ರಾಜ್ಯ ಸಂಘದ ನಿರ್ಧಾರದಂತೆ ಈ ದಿನ ನಾವೆಲ್ಲ ಇಲ್ಲಿ ಕೈಗೊಂಡಿದ್ದೀವಿ. ಈ ದಿನ ಇಲ್ಲಿ ತಾಲೂಕು ಕಚೇರಿ ಮುಂದೆ ಈ ಮುಷ್ಕರ ನಡೀತಾ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಸರ್. ಕಾರಣ ಏನು ಅಂದರೆ, ಹಲವಾರು ಬಾರಿ ಸರ್ಕಾರಕ್ಕೆ ನಾವು ನಮ್ಮ ಮನವಿಯನ್ನು, ಹಲವಾರು ಬೇಡಿಕೆಯನ್ನು ಇಟ್ಟು ಮನವಿಯನ್ನು ನೀಡಿದ್ದೀವಿ. ಅದರಲ್ಲಿ ಯಾವುದೇ ಕೂಡ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಆದಾಗ್ಯೂ ಕೂಡ ಎಷ್ಟೋ ಜನ ನಾವು ಆಪ್ಸನ್ನು ಉಪಯೋಗಿಸಿ ಕೆಲಸ ಮಾಡ್ತಾಯಿದ್ದೀವಿ. ಹಲವಾರು ಆಪ್ಸ್ಗಳು ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಆದರೆ ಯಾವುದೇ ಸವಲತ್ತುಗಳನ್ನು ನಾವು ಸವಲತ್ತಿನಿಂದ ವಂಚಿತರಾಗ್ತಿದ್ವಿ. ಒಂದು ಟೇಬಲ್ಲು, ಕುರ್ಚಿ ಯಾವುದೂ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ನಮಗೆ ಸೇವೆಯಲ್ಲಿ ರಕ್ಷಣೆಯನ್ನು ಕೊಡಬೇಕು. ಮತ್ತು ಈ ಗೂಗಲ್ ಮೀಟ್ಗಳನ್ನು ಕರೆಯುವಂಥದ್ದು, ಮೀಟಿಂಗ್ಗಳನ್ನು ಕರೆಯುವಂಥದ್ದು, ಅವಧಿಯನ್ನು ಮೀರಿ ನಮಗೆ ಸಭೆಯನ್ನು ಕರೀತಾರೆ. ಆ ಕರೆದಂಥ ಸಮಯದಲ್ಲಿ ಗೂಗಲ್ ಮೀಟ್ ಆದರೆ ನಾವು ಫ್ಯಾಮಿಲಿಗೂ ಮನೆಗೂ ಕೂಡ ಇರಲಿಕ್ಕಾಗಲ್ಲ. ಏನು ಈ ರ್ಯಾಂಕಿಂಗ್ ವ್ಯವಸ್ಥೆ ಇದೆ, ಒಂದು ಅರ್ಜಿ ಒಂದು ನಿಗದಿತ ಅವಧಿ ಅವರೇ ಮೆನ್ಷನ್ ಮಾಡಿದ್ದಾರೆ ಸರ್ಕಾರದಿಂದ. ಇಂತಹ ಒಂದು ಆದಾಯ ಪ್ರಮಾಣ ಪತ್ರ ಇಂಥ ದಿನಾಂಕಕ್ಕೆ ಮುಕ್ತಾಯಗೊಳಿಸ್ಬೋದು, ಅಷ್ಟರೊಳಗೆ ಎನ್ಕ್ವೈರಿ ಮಾಡಿಕೊಡಿ ಅಂತಾರೆ. ಆದರೆ ಇಲ್ಲಿ ಬರುವಂಥದ್ದು ರ್ಯಾಂಕಿಂಗ್ ವ್ಯವಸ್ಥೆಗೋಸ್ಕರವಾಗಿ ಇವತ್ತೇ ಮಾಡಿ ಈಗಲೇ ಮಾಡಿ ಎನ್ನುವಂತಹ ಒಂದು ವ್ಯವಸ್ಥೆಯನ್ನು ಅವರು ಇಲ್ಲಿ ನಮ್ಮಲ್ಲಿ ರಾಜ್ಯದಲ್ಲಿ ಒತ್ತಡ ಹೆಚ್ಚಿಗೆ ಆಗ್ತಾಯಿದೆ. ಈ ರ್ಯಾಂಕಿಂಗ್ ವ್ಯವಸ್ಥೆ ಮೊದಲು ತಪ್ಪಿಸ್ಬೇಕು. ಈ ರ್ಯಾಂಕಿಂಗ್ ವ್ಯವಸ್ಥೆಯಿಂದನೇ ನಮ್ಮಗಳು ಆರೋಗ್ಯಗಳು ಹಾಳಾಗ್ತಾ ಇರೋವಂಥದ್ದು. ಮತ್ತು ಸರ್ಕಾರಿ ಕಂದಾಯ ನೌಕರ ಸಂಘದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಅನಾರೋಗ್ಯಕ್ಕೆ ಏನು ಈಡಾಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಒತ್ತಡ. ಹೆಚ್ಚಿನ ಒತ್ತಡದಿಂದ, ಹೆಚ್ಚಿನ ಕಾರ್ಯವೈಖರಿಯಿಂದ ಯಾರಿಗೂ ಕೂಡ ಶಾಂತಿ ಇಲ್ದಂಗಾಗಿದೆ. ಇದನ್ನು ಒತ್ತಡವನ್ನು ಕಮ್ಮಿ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಮತ್ತು ಹಲವಾರು ಯೋಜನೆಗಳನ್ನು ಹಂತ ಹಂತದಲ್ಲಿ ಅವ್ರು ಮಾಡ್ಕೊಂಡು ಹೋಗಬೇಕು. ನಾವು ಯಾವುದೇ ಕೆಲಸವನ್ನು ಮಾಡಲ್ಲ ಅಂತ ಯಾವುದೂ ನಿಲ್ಲಿಸಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಆದರೆ ಅದಕ್ಕೊಂದು ಕಾಲಾವಕಾಶಗಳನ್ನು ಅವ್ರು ನೀಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಕೇಳ್ಕೊತ ತಮ್ಮ ಮೂಲಕ ಇವತ್ತು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಈ ಒಂದು ತಾಲೂಕು ಕಚೇರಿಯ ಮುಂಭಾಗ ಇದು ಜಿಲ್ಲಾ ಮಟ್ಟದಲ್ಲೂ ಕೂಡ ನಾಳೆ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನ ಏನು ಬರುತ್ತೆ ಆ ನಿರ್ದೇಶನಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ನಮ್ಮ ಹೆಸರು ಪುಟ್ಟರಾಜು ಅಂತ, ನಾನು ತಾಲೂಕು ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹೇಳಿರೋ ಇದ್ರ ಮೇಲೆ ನಾವು ಇವತ್ತು ಮುಷ್ಕರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈ ದಿನ ನಾವು ಬೆಳಗ್ಗೆ 10ರಿಂದ ಸಂಜೆ 5:30ವರೆಗೂ ತಾಲೂಕು ಮಟ್ಟದಲ್ಲಿ ಮುಷ್ಕರನ ಮಾಡ್ತೀವಿ. ಮತ್ತು ನಾಳೆ ಬೆಳಗ್ಗೆ 10ರಿಂದ 5:30ವರೆಗೂ ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರನ ಮಾಡ್ತಾಯಿದ್ದೀವಿ. ಮೇಯ್ನು ನಾವು ಮುಷ್ಕರ ಮಾಡ್ತಾ ಇರೋ ಉದ್ದೇಶ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈಗ 15-20 ವರ್ಷದಿಂದ
ಒಂದೇ ಹುದ್ದೆನಲ್ಲೇ ನಾವು ಮುಂದುವರಿತಾ ಇದ್ದೀವಿ. ಆ ಹುದ್ದೆಯಿಂದ ನಮಗೆ ಮುಂಬಡ್ತಿ ಕೊಡಿ ಅನ್ನೋದು ಮೇಯ್ನ್ ನಮ್ಮದು. ಮತ್ತು ಜಿಲ್ಲೆಯಿಂದ ಮತ್ತು ಇನ್ನೊಂದು ಜಿಲ್ಲೆಗೆ ವರ್ಗಾವಣೆಗೆ ಹೋಗ್ತಾ ಇದ್ದೀವಿ. ನಾವು ಹಲವಾರು ಬಾರಿ ನಾವು ವರ್ಗಾವಣೆ ಕೋರಿದ್ರು ಸಹ ಸರ್ಕಾರದಿಂದ ನಮಗೆ ಯಾವುದು ಸ್ಪಂದಿಸಿಲ್ಲ, ಯಾವುದೂ ಒಂದು ವರ್ಗಾವಣೆ ಆಗಿಲ್ಲ. ಮತ್ತು ಗಂಡ ಹೆಂಡತಿ ಪ್ರಕರಣದಲ್ಲಿ ಹಲವಾರು ಬಾರಿ ಕೊಟ್ಟಿದ್ದೀವಿ, ಅದು ಸಹ ಆಗಿಲ್ಲ. ಆದ್ದರಿಂದ ಇದು ಮಾಡಿದ್ದೀವಿ. ಮೇಯ್ನು ನಮಗೆ ಈಗ ಮೊಬೈಲ್ ಆ್ಯಪ್ಗಳಲ್ಲಿ ಒಂದು 21 ಮೊಬೈಲ್ ಆ್ಯಪು ಇದೆ. ಅದರೆಲ್ಲ ನಾವು ಮಾಡಿ ಅಂತ ಹೇಳ್ತಾರೆ. ನಾವು ಮಾಡೋದಕ್ಕೆ ಏನಂದರೆ ನಮಗೆ ಇಂಟರ್ನೆಟ್ ಸೌಲಭ್ಯ ಆಗಲಿ ಅಥವಾ ಸರ್ಕಾರದಿಂದ ಮೊಬೈಲ್ಗಳಾಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದೇ ಸಲಕರಣೆಗಳು ನಮಗೆ ಕೊಟ್ಟಿಲ್ಲ. ಆದ್ದರಿಂದ ಅದನ್ನೆಲ್ಲ ಕೊಡಿ. ಮತ್ತು ನಮ್ಮ ಪ್ರಯಾಣ ಬಗ್ಗೆ ನಮಗೆ ತುಂಬ ಕಡಿಮೆ ಇದೆ, 500 ರುಪೀಸ್ ಇದೆ. ಅದನ್ನು 500 ರುಪೀಸಿಂದ ಜಾಸ್ತಿ ಮಾಡಿ ಅಂತ ನಮ್ಗೆ ಇರುತ್ತೆ. ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಆಗಲಿ ಸರ್ಕಾರದ ವಿರುದ್ಧ ಆಗಲಿ ನಾವು ಯಾವುದೇ ಒಂದು ಘೋಷಣೆಗಳಾಗಲಿ ಬೇರೆ ಏನೂ ನಾವು ಮಾಡ್ತಾ ಇಲ್ಲ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.